ಅದನ್ನೆಲ್ಲ ನೆನೆಸ್ಕೊಂಡ್ರೆ ನನಗೆ ನನ್ನ ಮೇಲೆ ಕೋಪ ಬರ್ತಿದೆ. ಆದ್ರೆ ಮಾಡಿ ನಾನು ಇದನ್ನೆಲ್ಲ ಮಾಡ್ತಿರೋದು ನಿನಗೋಸ್ಕರ, ನನ್ನ ಮಗನಿಗೋಸ್ಕರ. ನನ್ನ ಮಗ ಮತ್ತೆ ಪಟ್ಟಕ್ಕೇರ್ಬೇಕು, ಅವ್ರು ಮತ್ತೆ ರಾಜ ಆಗ್ಬೇಕು ಅನ್ನೋಕ್ಕೋಸ್ಕರ. ಯಾರೆಲ್ಲ ನಮ್ಮ ಮೇಲೆ ನಿಂತು ಸವಾರಿ ಮಾಡ್ತಿದಾರೋ ಅವ್ರನ್ನೆಲ್ಲ ಸಾಯಿಸಿ ಸಮಾಧಿ ಕಟ್ಟಿ ಆ ಸಮಾಧಿ ಮೇಲೆ ನಾವು ಸಂತೋಷವಾಗಿರ್ಬೇಕು. ಆ ಟೈಮ್ ಬರುತ್ತೆ ಬ್ಯಾಡಿ. ಅಲ್ಲಿವರೆಗೂ ನಾವು ಸ್ವಲ್ಪ ಕಾಯ್ಬೇಕು, ತಾಳ್ಮೆಯಿಂದ ಕಾಯ್ಬೇಕು. ಮಾಮ್, ನಿಂಗೆ ಯಾಕೆ ಹೇಳೋದು ಅರ್ಥ ಆಗ್ತಿಲ್ಲ. ನಾನು ಒಬ್ಬನೇ ತಾಳ್ಮೆಯಿಂದ ಇರು ಅಂದ್ರೆ ಹೇಗೋ ಇರ್ಬೋದು, ಆದ್ರೆ ಈ ಸಾವಿತ್ರಿ ಇಡೋ ಪ್ರತಿಯೊಂದು ಹೆಜ್ಜೆಗೂ ಒಂದೊಂದು ಸೇವನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾಳೆ. ಆಫ್ಟರ್ ಆಲ್ ಒಬ್ಳು ಮನೆ ಕೆಲಸದವಳಿಗೆ ನಾನು ಈ ರೀತಿ ಎಲ್ಲ ಸೇವ್ ಮಾಡ್ಕೊಂಡಿರ್ಬೇಕಾ? ಏನ್ ಮಾಡೋದು ಮಾಡಿ? ಮಾಡ್ಲೇಬೇಕು. ನನ್ನ ಮಗ ಸಾವಿತ್ರಿ ಸೇವೆ ಮಾಡ್ತಿರೋದು ನೋಡಿದ್ರೆ ನನಗೆ ಹೊಟ್ಟೆಯಲ್ಲಿ ಬೆಂಕಿ ಹಾಕ್ತಾಗಿದೆ. ಆದ್ರೂ ನಾನ್ ಸಹಿಸ್ಕೋತಾ ಇಲ್ವಾ? ಇದೊಂಥರ ಚೆನ್ನಾಗಿದೆ. ಕಷ್ಟಪಡ್ತಿರೋ ನಾನು, ಸಹಿಸ್ಕೋತಿರೋಳು ನೀನು. ಎಲ್ಲ ನನ್ನ ಕರ್ಮ. ನಿನ್ನತ್ರ ಮಾತಾಡ್ತೀನಿ. ಡೋಂಟ್ ವರಿ ಮಾಡಿ. ಇಲ್ಲ ಮೊರೆ, ಅವ್ರ ಹತ್ರ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಮೊರೆ. ಅವ್ರು ನಿಮ್ಮನ್ನು ದ್ವೇಷ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಮೊರೆ. ಅಮ್ಮರೆ, ಅವರು ಮೋಸ್ಟ್ಲಿ ಯಾವುದೋ ವಿಷಯಕ್ಕೆ ಬೇಜಾರು ಮಾಡ್ಕೊಂಡಿರ್ತಾರೆ, ಅದಕ್ಕೆ ಆ ಥರ ಹೇಳಿರ್ಬೋದು. ನಾನು ಒಂದ್ಸಲಿ ಅವ್ರ ಹತ್ರ ಮಾತಾಡ್ತೀನಿ ಅಮ್ಮರೆ, ಮಾತಾಡ್ಬಿಟ್ಟು ಈ ಸಮಸ್ಯೆನೆಲ್ಲ ಬಗೆಹರಿಸ್ಬಿಡ್ತೀವಿ. ಬೇಡ ಸುಬ್ಬು, ಶ್ರಾವಣಿಗೆ ಸತ್ಯ ಗೊತ್ತಾಗೋ ಕ್ಷಣ ನನ್ನ ಜೀವನದಲ್ಲಿ ಮರೆಯಕ್ಕಾಗದೇ ಇರುವಂಥ ಕ್ಷಣ ಆಗಿರಬೇಕು. ಆ ಕ್ಷಣ ನನ್ನ ಬಾಳಿಗೆ ಸಂತೋಷ ಕೊಡಬೇಕು. ಅದಕ್ಕೆ ಶ್ರಾವಣಿ ಯಾವತ್ತು ತನ್ನ ತಾಯಿನ ಕ್ಷಮಿಸ್ತಾಳೋ ಅವತ್ತು ಮಾತ್ರ ನಾನು ಅವಳಿಗೆ ಸತ್ಯ ಹೇಳ್ತೀನಿ. ಅಲ್ಲಿವರೆಗೂ ನಾನೇ ಅವಳ ತಾಯಿ ಅನ್ನೋ ವಿಚಾರ ಅವಳಿಗೆ ಗೊತ್ತಾಗೋದು ಬೇಡ. ನಾನು ನಿಮ್ಮಿಬ್ಬರಲ್ಲೂ ಇದನ್ನೇ ಕೇಳ್ಕೊಳ್ಳೋದು, ದಯವಿಟ್ಟು ಅವಳಿಗೆ ಈಗಲೇ ನಾನೇ ಅವಳ ತಾಯಿ ಅನ್ನೋ ವಿಚಾರನ ಹೇಳ್ಬೇಡಿ. ಸಾಕು. ಇದು ಒಂದು ಮಾತಾಡಿದ್ರು ನಾನು ಸುಮ್ಮನೆ ಇರಲ್ಲ. ಯಾರಾದ್ರೂ ಅವ್ರ ಮೇಲೆ ಕೆಟ್ಟದಾಗ ಮಾತಾಡಿದ್ರೆ, ಅವ್ರ ಜೊತೆ ಕೆಟ್ಟದಾಗ ನಡ್ಕೊಂಡ್ರೆ ಕಚ್ಚುಡಿದ ಆಚೆ ತಪ್ತೀನಿ ನಾನೇ. ಅವರೇ, ದಯವಿಟ್ಟು ನೀವು ಇಲ್ಲಿರಬಾರ್ದು. ಬನ್ನಿ ಅವರೇ, ಬನ್ನಿ ಅವರೇ, ಬನ್ನಿ ಬನ್ನಿ ಬನ್ನಿ. ಬನ್ನಿ ಅಮ್ಮೋರೆ, ಕೊಡಿ ಅಮ್ಮೋರೆ, ದಯವಿಟ್ಟು ಅಮ್ಮೋರೆ, ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ ಅಮ್ಮೋರೆ. ಅವ್ರಿಗೆ ಹುಚ್ಚಿಡ್ತಿದೆ ಅನ್ಸುತ್ತೆ, ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ. ಅವ್ರ ಬುದ್ಧಿ ನಿಮಗೆ ಗೊತ್ತಲ್ವಾ ಅಮ್ಮೋರೆ? ದಯವಿಟ್ಟು ಕ್ಷಮಿಸಿ ಅಮ್ಮೋರೆ, ಕೂತ್ಕೊಳ್ಳಿ ಅಮ್ಮೋರೆ, ಒಂದೇ ಅಂಶ ಬಂದ್ಬಿಡ್ತೀನಿ, ಕೂತ್ಕೊಳ್ಳಿ. ಕ್ಷಮಿಸಿ ಅಮ್ಮೋರೆ, ಕ್ಷಮಿಸಿ ಅಮ್ಮೋರೆ, ಬಂದೆ ಅಮ್ಮೋರೆ. ಅಮ್ಮ, ಏನಮ್ಮ ಇದು? ಸುಬ್ಬು ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀನ ನಾವ್ ಯಾವತ್ತೂ ನೋಡೇ ಇಲ್ಲ. ಹೌದು ಕಣೆ, ನಮ್ಮ ಸುಬ್ರಹ್ಮಣ್ಯನ್ಗೆ ಎಷ್ಟೇ ಕೋಪ ಬಂದ್ರು ನಗ್ನಾಗ್ತಾ ಇರ್ತಿದ್ದ. ಅಂಥದ್ರಲ್ಲಿ ಅವನಿಗೆ ಎಷ್ಟು ಕೋಪ ಬಂದಿದೆ ಅಂದ್ರೆ ಇವ್ರಿಗೆ ಸರಿಯಾಗಿ ಗ್ರಾಚಾರ ಕಾದಿದೆ ಅಂತ. ಕಾಂತ ಮತ್ತೆ ಬನ್ನಿ. ಸುಬ್ರಹ್ಮಣ್ಯ, ಅಮ್ಮ ಒಂದ್ ನಿಮಿಷ, ನೀವೆಲ್ಲ ಇಲ್ಲೇ ಇರಿ. ಬನ್ನಿ ಕಾಂತಮ್ಮ. ಒಂದ್ ನಿಮಿಷ. ಅಯ್ಯೋ, ನನ್ನ ಹೆಂಡತಿನ ಕರ್ಕೊಂಡು ಹೋಗ್ತಾರೆ. ರಭಸ ನೋಡಿದ್ರೆ ಆ ಕೋಪದಲ್ಲಿ ನನ್ನ ಹೆಂಡತಿ ಹೊಡೆದ್ಬಿಡ್ತಾನೆ ಅಂತ ಕಾಣುತ್ತೆ. ಕಾರ್ತಿಕೇಯ, ನಾನು ಬರ್ತೀನಿ. ಎಂತ ಮನುಷ್ಯನಿಗಾದ್ರೂ ತಾಳ್ಮೆಗೆ ಇತಿಮಿತಿ ಇರುತ್ತೆ. ಆ ತಾಳ್ಮೆ ಮೀರಿದ್ರೆ ಮನನೇ ಅಲ್ಲವ ಕಲ್ಲಲ್ಲ ಆಗುತ್ತೆ. ಅನುಭವಿಸಿ. ಕಾರ್ತಿಕೇಯ,
ಬಿಡಪ್ಪ ಬಿಡ. ನೋಡಪ್ಪ ಕಾರ್ತಿಕೇಯ, ನಿನ್ ಕೈ ಮುಗಿ ತಿನ್ಕಣ, ನನ್ಗೆ ಹೊಡಿಬೇಡ ಕಣ. ನೀನು ಹೊಡೆಯೋದಾದ್ರೆ ನನ್ಗೆ ಅಣ್ಣನ್ ಕೊಡಿ. ಬಾವನ್ನ ಏನಾದ್ರು ಮಾಡ್ಕೋ, ಯಾಕೆಂದ್ರೆ ಅವನೇ ಬಾಯಿಗೆ ಬಂದಂಗೆಲ್ಲ ಮಾತಾಡಿತ್ತು ಅವನೇ. ನೋಡು ಕಾರ್ತಿಕೇಯ, ನೀನ್ ನನ್ನನ್ನು ಹೊಡೆದ್ರೆ ನನ್ ಪ್ರಾಣ ಹೋಗುತ್ತೆ. ನನ್ನ ಪ್ರಾಣ ಹೋದ್ರೆ ನಿನ್ನ ಜೈಲಿಗೆ ಹಾಕ್ತಾರೆ. ನಿನಗೆ ಜೈಲಲ್ಲಿ ಮುದ್ದೆ ತಿನ್ನಕ್ಕೆ ಇಷ್ಟೇನಪ್ಪ? ಬೇಡ ಕಣಪ್ಪ, ಬೇಡ. ಒಂದ್ ಯಾವ್ದಾದ್ರು ಮೂಲೆಯಲ್ಲಿ ಬಾಯಿ ಮುಚ್ಕೊಂಡು ಶಿವನೇ ಶಂಭೋ ಅನ್ಕೊಂಡಿದ್ದು ಬಿಡ್ತೀನಪ್ಪ. ಕಾಂತ ಮತ್ತೆ ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ಹೇಳಪ್ಪ. ನಿಮ್ ಮುಂದೆ ಈಗ ಎರಡು ದಾರಿ ಇರೋದು, ಅದರಲ್ಲಿ ಒಂದನ್ನ ನೀವು ಆಯ್ಕೆ ಮಾಡ್ಕೋಬೇಕು. ಇನ್ಮೇಲೆ ನಿಮ್ಮ ಗಂಡಂಗೆ ಮನೇಲಿ ಜಾಗ ಇಲ್ಲ. ನೀವು ಬೇಕಂದ್ರೆ ಅವ್ರ ಜೊತೆ ಕಾಶಿಗೆ ಹೋಗಿ ಸೆಟ್ಲ್ ಆಗ್ಬೋದು, ಇಲ್ಲಾಂದ್ರೆ ಅವರು ನಿಮ್ಮ ಮನೆಯಿಂದ ಆಚೆ ಕಳಿಸಿ ನೀವು ಇಲ್ಲಿ ಜೀವನ ಮಾಡ್ಬೋದು. ನಿಮ್ಮ ಹತ್ರ 2 ಆಯ್ಕೆಗಳಿದೆ ಕಾಂತ ಮತ್ತೆ, ಯಾವ್ದು ಬೇಕೋ ನೀವು ನಿರ್ಧಾರ ಮಾಡಿ. 5 ನಿಮಿಷ ಟೈಮ್ ಕೊಡ್ತೀನಿ ಅಷ್ಟೇ. ಅಯ್ಯೋ ದೇವನೇ, 5 ನಿಮಿಷ ಏನಪ್ಪ? 1 ನಿಮಿಷದಲ್ಲಿ ನಿರ್ಧಾರ ಮಾಡ್ಬಿಡ್ತೀನಿ. ನಾನು ನನ್ನ ಗಂಡನ ಜೊತೆಗೆ ಹೋದ್ರೆ ಕಾಶಿಗೆ ಕರ್ಕೊಂಡೋಗಿ ಕೈಯಲ್ಲಿ ತಾಮ್ರದ ತಂಬಿಗೆ ಕೊಟ್ಟು ಬಿಡ್ತಾನೆ. ತಾಮ್ರನು ಕಾಸ್ಟ್ಲಿ ಆಯ್ತು ಅಂತ ತಗಡಿದ ತಂಬಿಗೆ ಕೊಟ್ಬಿಡ್ತಾನೆ. ನಾನು ಇಲ್ಲೇ ಇದ್ರೆ ಈ ಮನೆಯಲ್ಲಿ ಬಂಗಾರದ ಬದುಕು ಇದೆ. ನನಗೆ ಬಿಟ್ಟಿ ಊಟನೂ ಸಿಗತ್ತೆ. ನಾನು ಈ ಮನೆಯಿಂದ ಹೋಗಲ್ಲ. ಕಳಿಸೋದಾದ್ರೆ ಮಾವನ್ನೇ ಕಳಿಸ್ತೇನೆ. ಕಾರ್ತಿಕೇಯ, ಸುಬ್ರಹ್ಮಣ್ಯ, ಕಾರ್ತಿಕೇಯ, ಸುಬ್ರಹ್ಮಣ್ಯ.